ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಕೆಲವು ಮಿಸ್ಟೇಕ್ಗಳನ್ನು ಮಾಡಬೇಡಿ. ಮೊದಲನೇದಾಗಿ, ನೀವು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬೇಕಾದ್ರೆ ಯಾವುದೋ ಒಂದು ಶೋರೂಮ್ಗೆ ಹೋಗ್ತೀರಾ, ಅವ್ರು ಯಾವುದೋ ಒಂದು ಲ್ಯಾಪ್ಟಾಪ್ ಹೇಳ್ತಾರೆ, ಬ್ಲೈಂಡ್ ಆಗಿ ಆ ಒಂದು ಲ್ಯಾಪ್ಟಾಪನ್ನು ಯಾವುದೇ ಕಾರಣಕ್ಕೂ ಪರ್ಚೇಸ್ ಮಾಡಬೇಡಿ. ಅದರಲ್ಲಿ ಯಾವ ಪ್ರೊಸೆಸರ್ ಇದೆ, ಯಾವ ಜನರೇಷನ್ ಪ್ರೊಸೆಸರ್ ಇದೆ ಅಂತ ನೋಡುವಂಥದ್ದು ತುಂಬ ಇಂಪಾರ್ಟೆಂಟ್. ಆಯಿತಾ? ಕೆಲವು ಸಲ 3 ವರ್ಷ 4 ವರ್ಷ ಹಳೇ ಪ್ರೊಸೆಸರ್ನ ಈಗ ತಗೋತಾ ಇರ್ತಾರೆ. ಆಯಿತಾ? ಅವ್ರು ಹೇಳ್ತಾರೆ ಸ್ಟಾಕ್ ಕ್ಲಿಯರ್ ಮಾಡೋದಕ್ಕೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಆಯಿತಾ? ನೀವು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ 11th ಜನ್ರೇಷನ್ನು, 12th ಜನ್ರೇಷನ್ನು, 13th ಜನ್ರೇಷನ್ ಇಂಟೆಲ್ ಪ್ರೊಸೆಸರ್ ಇರುವಂಥ ತಗೊಳ್ಳಿ. ಸದ್ಯಕ್ಕೆ ನೆಕ್ಸ್ಟ್ 14th ಜನ್ರೇಷನ್ ಕೂಡ ಬರುತ್ತೆ. ಈಗ ಸದ್ಯಕ್ಕೆ ಲೇಟೆಸ್ಟ್ ಅಂತ ಅಂದರೆ 13th ಜನ್ರೇಷನ್ ಇದೆ. ಇನ್ನೊಂದು ಸ್ವಲ್ಪ ದಿನ 14th ಕೂಡ ಬರುತ್ತೆ. ತಗೊಂಡ್ರೆ 11th ಮಿನಿಮಮ್, ಅದನ್ನೂ ತಗೋಬೇಡಿ ಅಂತೀನಿ. ಅಟ್ಲೀಸ್ಟ್ 12th ಜನ್ರೇಷನ್ ಲ್ಯಾಪ್ಟಾಪ್ ತಗೊಂಡ್ರೆ ತುಂಬ ಒಳ್ಳೇದಾಯ್ತಾ. ಈ ವಿಂಡೋಸ್ ಲ್ಯಾಪ್ಟಾಪಿನ ಪ್ರಾಬ್ಲಮ್ ಏನಪ್ಪ ಅಂತ ಅಂದರೆ 2 ವರ್ಷಕ್ಕೆ ತುಂಬ ಸ್ಲೋ ಆಗಿಬಿಡುತ್ತೆ. ಏನಕ್ಕೆ ಅಂತ ಅಂದರೆ ಸಾಫ್ಟ್ವೇರ್ಗಳು ಅಪ್ಡೇಟ್ ಆಗ್ತಾ 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 ಹಾರ್ಡ್ವೇರ್ ಹಳದಾಗ್ತಾ ಹೋಗುತ್ತೆ. ಸೊ ಅದರಿಂದ ನಿಮಗೆ ಸ್ಲೋ ಅನ್ನೋ ಒಂದು ಫೀಲ್ ಕೊಡುತ್ತೆ. ಆಯಿತಾ? ನನ್ನ ಹತ್ರ ವಿಂಡೋಸ್ 10th ಜನ್ರೇಷನ್ ಲ್ಯಾಪ್ಟಾಪ್ ಕೂಡ ಇದೆ. ಆಯಿತಾ? ಸೊ ಅದು 2 ವರ್ಷಕ್ಕೆ ಸ್ಲೋ ಅನ್ನೋ ಒಂದು ಫೀಲ್ ಕೊಡೋಕ್ಕೆ ಶುರು ಆಗುತ್ತೆ. ಸೊ ತಗೊಂಡ್ರೆ ಅದರಿಂದ ಮಿನಿಮಮ್ 12th ಜನ್ರೇಷನ್ ತಗೊಳ್ಳಿ. ಅದರಲ್ಲೂ ಕೂಡ ಇಂಟೆಲಲ್ಲಿ ಡಿಫ್ರೆಂಟ್ ವರ್ಷನ್ಗಳಿರುತ್ತೆ. ಆಯಿತಾ? ಯು ಅಂತ ಇರುತ್ತೆ, ಅಂದರೆ ನಿಮ್ಮದು ಇಂಟೆಲ್ i5, ಅದಾದ ನಂತರ 12, 13 ಅಥವಾ 11 ಈ ರೀತಿ ಆಗ್ಬಿಟ್ಟು ಕೆಲವೊಂದು ನಂಬರ್ ಇದ್ಬಿಟ್ಟು ಕೊನೆಗೆ ಒಂದು ಅಕ್ಷರ ಇರುತ್ತೆ, ಯು ಅಂತ ಇರುತ್ತೆ, ಪಿ ಅಂತ ಇರುತ್ತೆ, ಎಚ್ ಅಂತ ಇರುತ್ತೆ, HX ಅಂತ ಇರುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆಯಿತಾ? ಸೊ ಪ್ರಿಫರಬಲಿ ನೀವು i5 ಪ್ರೊಸೆಸರ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಬೋದು, ಒಂದು 2-3 ವರ್ಷ ಜಾಸ್ತಿ ಯೂಸ್ ಮಾಡ್ಬೋದು. i3 ಒಂದು ಬೇಸಿಕ್. ಆಯಿತಾ? ಒಂದು ಎಂಟ್ರಿ ಲೆವೆಲ್, i5 ಒಂದು ಮಿಡ್ ಲೆವೆಲ್, i7 ಮತ್ತು i9 ಒಂಥರ ಪ್ರೀಮಿಯಂ ಸೆಗ್ಮೆಂಟ್ನ ಪ್ರೊಸೆಸರ್ಗಳು. ಸೊ ತೊಗೊಬೇಕಾದ್ರೆ ಯಾವತ್ತೂ HX ಅಥವಾ H ಅಂತ ಕೊನೆಗಿರುತ್ತೆ ಆ ಪ್ರೊಸೆಸರ್ನ ಕೊನೆಗೆ. ಆ ಒಂದು ಪ್ರೊಸೆಸರ್ನೇ ತಗೊಳ್ಳಿ. ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ, ಕ್ಲಾಕ್ ಸ್ಪೀಡ್ ಜಾಸ್ತಿ ಇರುತ್ತೆ, ಕೋರ್ಸ್ ಜಾಸ್ತಿ ಇರುತ್ತೆ, ಥ್ರೆಡ್ಸ್ ಜಾಸ್ತಿ ಇರುತ್ತೆ. ನೀವೇನಾದರೂ ಪಿ ಅಥವಾ ಯು ಅಂತ ಕೊನೆಗೆ ಇರುವಂಥ, ಅಂದರೆ ಪ್ರೊಸೆಸರ್ನ ಒಂದು ವರ್ಷನ್ ಇರುತ್ತಲ್ವ, ಅದರ ಕೊನೆಗೆ ಪಿ ಅಥವಾ ಯು ಇದೆ ಅಂತ ಅಂದರೆ ಆ ಪ್ರೊಸೆಸರ್ ಈವನ್ i5 ಆಗಿದ್ರೂ ಸಹ, ಈವನ್ i7 ಆಗಿದ್ರೂ ಸಹ ಅದು ಅಷ್ಟೊಂದು ಪವರನ್ನು ಹೊಂದಿರುವುದಿಲ್ಲ. ಈ ಪಿ ಮತ್ತು ಯು ಏನಿದೆ ಅವೆಲ್ಲ ಅಲ್ಟ್ರಾ ಬುಕ್ಗಳಲ್ಲಿ ಇರುತ್ತೆ. ತುಂಬ ತಿನ್ನ ಲ್ಯಾಪ್ಟಾಪ್ ಇರ್ತಾವಲ್ವ, ಅದರಲ್ಲಿ ಯೂಸ್ ಮಾಡಲಾಗಿರುತ್ತೆ. ಅದಕ್ಕೆ ಅಷ್ಟೊಂದು ಪವರ್ ಇರುವುದಿಲ್ಲ. ಆಯಿತಾ? ಸೊ ಇದನ್ನು ತಲ್ಲಿಟ್ಕೊಳ್ಳಿ. ತೊಗೊಂಡ್ರೆ H ಅಥವಾ HX ಅಂತ ಇರುತ್ತೆ ಪ್ರೊಸೆಸರ್ನ ಕೊನೆಗೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಯಿತಾ? ಸೊ ನೀವು ಸ್ಪೆಸಿಫಿಕೇಶನ್ ಹೋದರೆ ಅದರಲ್ಲಿ ಯಾವ ಪ್ರೊಸೆಸರ್ ಇದೆ ಅಂತ ತೋರಿಸುತ್ತಲ್ಲ, ಅದರಲ್ಲಿ ಕೊನೆಗೆ 2 ಅಕ್ಷರ, 1 ಅಕ್ಷರ ಇರುತ್ತೆ. ಅದು ಇಂಪಾರ್ಟೆಂಟು. ಮತ್ತು ಮಿನಿಮಮ್ 12th ಜನ್ರೇಷನ್ ತಗೊಳ್ಳಿ. ಇದನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಆಯಿತಾ? ಮತ್ತು ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ, ನಾನು ಮೋಸ್ಟ್ ಆಫ್ ದ ಲ್ಯಾಪ್ಟಾಪ್ ನೋಡಿದ್ದೀನಿ, ಯೂಸ್ಡ್ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಗಳೆಲ್ಲ 7th ಜನ್ರೇಷನ್ನು, 6th ಜನ್ರೇಷನ್ನು, ಈ ರೀತಿ ಹಳೇ ಜನ್ರೇಷನ್ ಲ್ಯಾಪ್ಟಾಪ್ನ ಯಾವುದೇ ಕಾರಣಕ್ಕೂ ತೊಗೊಬೇಡಿ. ನೀವು ತೊಗೊಂಡ್ರೂ ಕೂಡ 1 ವರ್ಷ ಯೂಸ್ ಮಾಡೋದಕ್ಕಷ್ಟು ತುಂಬ ಸ್ಲೋ ಅನಿಸುತ್ತೆ. 10th ಜನ್ರೇಷನ್ನೇ ಸ್ಲೋ ಅನಿಸುತ್ತೆ ರೀಸೆಂಟಾಗಿ ಅಂತಂದ್ರೆ. ಇನ್ನು 7th 8th ಹೇಳ್ತೀರಾ ನೀವು, ತುಂಬ ಸ್ಲೋ ಅನಿಸುತ್ತೆ, ತುಂಬ ಜಾಸ್ತಿ ದಿನ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಅದರಿಂದ ತೊಗೊಂಡ್ರೆ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ನೋಡೇ ತೊಗೊಬೇಕಾಗತ್ತೆ. ಮತ್ತು ರ್ಯಾಮ್ ಕೂಡ ಅಷ್ಟೇ. ಕೆಲವೊಂದು ಲ್ಯಾಪ್ಟಾಪ್ಗಳಲ್ಲಿ ಹಳೇ ಕಾಲದ್ದು ತುಂಬ ಕಡಿಮೆ ಕ್ಲಾಕ್ ಸ್ಪೀಡನ್ನು ಹೊಂದಿರುವಂಥ ರ್ಯಾಮ್ ಎಲ್ಲ ಇರ್ತವೆ, ತುಂಬ ಕಡಿಮೆ ಸ್ಪೀಡನ್ನು ಹೊಂದಿರುವಂಥ ರ್ಯಾಮ್ ಇರ್ತವೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಮಿನಿಮಮ್ 8 GB, ಈಗಂತೂ 8 GB ಕಡಿಮೆ, 16 GB ತಗೊಳ್ಳಿ ಅಂತೀನಿ. ಆಯಿತಾ? 16 GB i5 12th ಜನ್ರೇಷನ್ ಅಪ್ರಾಕ್ಸಿಮೇಟ್ 45,000 50,000 ರೇಂಜ್ ಆಗುತ್ತೆ. ನಾನು ಹೇಳ್ತಿರೋದು 50,000 ರೂಪಾಯಿ ಒಳಗಡೆ ನೀವು ಒಂದು ಲ್ಯಾಪ್ಟಾಪ್ ತೊಗೋತಾ ಇದ್ದೀರಾ ಅಂದರೆ ಒಂದು ವಿಷಯ ತಲ್ಲಿಟ್ಕೊಳ್ಳಿ, ನೀವು ನಿಮ್ಮ ಲ್ಯಾಪ್ಟಾಪನ್ನು 2 ವರ್ಷ ಯೂಸ್ ಮಾಡಿದ್ಮೇಲೆ ನಿಮಗೆ ಸ್ಲೋ ಅನ್ನೋ ಒಂದು ಫೀಲ್ 100% ಆಗುತ್ತೆ. ನಾನು ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ, 100% ಸ್ಲೋ ಅನ್ನೋ ಫೀಲ್ ಕೊಡುತ್ತೆ. 2 ವರ್ಷದ ಮೇಲೆ ಯೂಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ i5 ಒಂದು 16 GB ರ್ಯಾಮ್ ಇದ್ರೆ ತುಂಬ ಒಳ್ಳೆಯದು. DDR5 ರ್ಯಾಮ್ ತೊಗೊಂಡ್ಬಿಡಿ. ಆಯಿತಾ? ಗ್ರಾಫಿಕ್ ಕಾರ್ಡ್ ಅವಶ್ಯಕತೆ ಇಲ್ಲ. ನಿಮ್ದು ಯಾವ ರೀತಿ ವರ್ಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮದೊಂದು ಬೇಸಿಕ್ ವರ್ಕ್ ಅಂತಂದರೆ ಆಫೀಸು ಅದು ಇದು ಸ್ಮಾಲ್ ವರ್ಕ್ ಮಾಡೋದಕ್ಕೆಲ್ಲ ನಿಮಗೆ ಗ್ರಾಫಿಕ್ ಕಾರ್ಡ್ ಅವಶ್ಯಕತೆ ಇಲ್ಲ. ಗೇಮರ್ಸ್ಗಳಿಗಾದರೆ ಅಥವಾ ಏನೋ ಹೆವಿ ಡಿಸೈನ್ಸ್ ಎಲ್ಲ ಮಾಡೋರಿಗೆಲ್ಲ, ರೆಂಡರ್ ಮಾಡೋರಿಗೆಲ್ಲ ಈ ಗ್ರಾಫಿಕ್ ಕಾರ್ಡ್ನ ಅವಶ್ಯಕತೆ ಇರುತ್ತೆ. ಸೊ 50,000 ರೂಪಾಯಿ ಒಳಗೆ ನಿಮಗೆ ಗ್ರಾಫಿಕ್ ಕಾರ್ಡ್ ಎಲ್ಲ ಸಿಗಲ್ಲ. ಇಂಟಿಗ್ರೇಟೆಡ್ ಇರುತ್ತೆ ಇಂಟೆಲಿಂದು
ಅದನ್ನು ಬೇಕಾದ್ರೆ ನೀವು ಪ್ರಿಫರ್ ಮಾಡಬಹುದು. ನಂತರ ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ಹಾರ್ಡ್ ಡ್ರೈವ್ ಇದೆಯಾ? ಇನ್ ಕೇಸ್ ನೀವು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ತಗೋತಾ ಇದ್ದೀರಾ ಅಂದರೆ 90% ಆಫ್ ದ ಟೈಮು ಅದು ಹಳೇದಾಗಿರೋದ್ರಿಂದ ಅದರಲ್ಲಿ ಹಾರ್ಡ್ ಡ್ರೈವ್ ಇರುತ್ತೆ ಆಯಿತಾ. ರೀಸೆಂಟಾಗಿ ಬರ್ತಿರುವಂಥ ಲ್ಯಾಪ್ಟಾಪ್ಗಳಲ್ಲಿ ನಿಮಗೆ SSD ಸಿಗುತ್ತೆ ಆಯಿತಾ. ಅದು ಸಾಲಿಡ್ ಸ್ಟೇಟ್ ಡ್ರೈವು. ಹಾರ್ಡ್ ಡ್ರೈವ್ ಬೇರೆ, ಹಾರ್ಡ್ ಡ್ರೈವ್ ತುಂಬ ಸ್ಲೋ ಇರುತ್ತೆ. ಸಾಲಿಡ್ ಸ್ಟೇಟ್ ಡ್ರೈವ್ಸು ಕೆಲವೊಂದು, ಎಲ್ಲ ಅಲ್ಲ, ಅದರಲ್ಲೂ ಕೂಡ ಕೆಲವೊಂದು ಸ್ಲೋ ಸ್ಪೀಡ್ ಇರುತ್ತವೆ. ಅದರಲ್ಲಿ NVMe ಎಷ್ಟನೇ ವರ್ಷನ್ ಇದೆ, Gen 2 ಇದೆಯಾ, Gen 3, ಸೊ ಇದನ್ನೆಲ್ಲ ನೋಡ್ಕೊಂಡು ನೀವು ತೊಗೊಬೇಕಾಗುತ್ತೆ. ಸೊ ತುಂಬ ಫಾಸ್ಟ್ ಆಗಿದ್ರೆ ಒಳ್ಳೇದು. ಕಾಪಿ ಸ್ಪೀಡೆಲ್ಲ ಚೆನ್ನಾಗಿರುತ್ತೆ, OS ತುಂಬ ಫಾಸ್ಟಾಗಿ ಲೋಡ್ ಆಗುತ್ತೆ. ಸೊ ಅದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ ಆಯಿತಾ. ಪರ್ಸ್ನಲಿ ನಾನು ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ ಅಂದರೆ ಬ್ರ್ಯಾಂಡನ್ನು ನೋಡಲ್ಲ ನಾನು, ಅದರಲ್ಲಿರುವಂಥ ಸ್ಪೆಸಿಫಿಕೇಷನ್ ನೋಡ್ತೀನಿ ಆಯಿತಾ. ಬ್ರ್ಯಾಂಡ್ ಮ್ಯಾಟ್ರ್ ಆಗುವುದಿಲ್ಲ, ಹೌದು ಸರ್ವಿಸಿಗೆಲ್ಲ ಮ್ಯಾಟ್ರ್ ಆಗುತ್ತೆ, ಬಟ್ ಸ್ಪೆಸಿಫಿಕೇಷನ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆಂದರೆ ಈ ಲ್ಯಾಪ್ಟಾಪ್ಗಳೆಲ್ಲ ಅಂದರೆ ರಿಪೇರ್ ಬರೋದು ತುಂಬ ಕಡಿಮೆ. ಪ್ರಾಪರಾಗಿ ನಾವು ಯೂಸ್ ಮಾಡೋದು ಅಂದರೆ ರಿಪೇರಿಗೆ ಬರಲ್ಲ ಈ ಡೆಸ್ಕ್ಟಾಪು ಲ್ಯಾಪ್ಟಾಪ್ಗಳೆಲ್ಲ. ಸರಿಯಾಗಿ ಯೂಸ್ ಮಾಡಬೇಕಷ್ಟೇ. ಮತ್ತು ವಿಂಡೋಸ್ ಯೂಶಲಿ ತುಂಬ ಜನ ಹೊರಗಡೆ ತೊಗೊಂಡಾಗ ಡಾಸ್ ಲ್ಯಾಪ್ಟಾಪ್ ತೊಗೊಂಡ್ಬಿಡ್ತಾರೆ. ವಿಂಡೋಸ್ಗೆ ಅಂದ್ಬಿಟ್ಟು ಎಕ್ಸ್ಟ್ರಾ ದುಡ್ಡು ಕೊಡೋದು ಇವೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಈಗಂತೂ ವಿಂಡೋಸ್ ಆಲ್ಮೋಸ್ಟ್ ಫ್ರೀಯಾಗೇ ಸಿಕ್ಬಿಡುತ್ತೆ ನಿಮಗೆ, ಅದಕ್ಕೆ ದುಡ್ಡು ಕೊಡೋ ಅವಶ್ಯಕತೆಯೇ ಇಲ್ಲ ಆಯಿತಾ. ಸೊ ಕೆಲವೊಂದು ಲ್ಯಾಪ್ಟಾಪ್ಗಳಲ್ಲಿ ಆಫೀಸ್ ಏನಿರುತ್ತೆ, ಮೈಕ್ರೋಸಾಫ್ಟ್ ಆಫೀಸ್ ಸ್ಟೂಡೆಂಟ್ ವರ್ಷನು ಫ್ರೀಯಾಗಿ ಸಿಗ್ತಾ ಇರುತ್ತೆ. ಆ ಸಿಕ್ಕರೆ ತೊಗೊಂಬಿಡಿ. ಅದು ನೀವು ಹೊರಗಡೆ ಪರ್ಚೇಸ್ ಮಾಡ್ತೀರಾ ಅಂದರೆ ಒಂದು 3-4 ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಆಯಿತಾ. ಸೊ ನಿಮ್ಮ ಲ್ಯಾಪ್ಟಾಪ್ ಜೊತೆಗೆ ಈ ವಿಂಡೋಸ್ ಆಫೀಸ್ 365 ಸ್ಟೂಡೆಂಟ್ ವರ್ಷನ್ನು ನಿಮಗೆ ಸಿಕ್ಕರೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಅನ್ಬೋದು. 4,000 ಸೇವ್ ಮಾಡ್ದಂಗೆ ಆಗುತ್ತೆ. ಸೊ ಈ ಕೆಲವೊಂದು ವಿಷಯಗಳನ್ನು ನೀವು ತಲೆಯಿಟ್ಕೊಳ್ಳಿ. ಇನ್ನು ಉಳಿದ ಸ್ಪೆಸಿಫಿಕೇಷನ್, ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇ, ಅದು ಆಪ್ಷನಲ್ ಗುರು. ನೀವು OLED ಡಿಸ್ಪ್ಲೇನ ತೊಗೊಬೇಕು, ತುಂಬ ದೊಡ್ಡ ಡಿಸ್ಪ್ಲೇ ಅದು ಮ್ಯಾಟ್ರ್ ಆಗಲ್ಲ. ನಿಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬೇಕು ಅಂದರೆ ಮ್ಯಾಟರ್ ಆಗೋದು ಇಷ್ಟೇ, ಒಂದು ಪ್ರೊಸೆಸರು, ಗ್ರಾಫಿಕ್ ಕಾರ್ಡ್ ಇದೆಯೋ ಇಲ್ವೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ರ್ಯಾಮು ಮತ್ತು ಸ್ಟೋರೇಜು. ಸೊ ಈ 3 ವಿಷಯಗಳು ತುಂಬ ಮ್ಯಾಟ್ರ್ ಆಗುತ್ತೆ ಹಾರ್ಡ್ವೇರಲ್ಲಿ ನಿಮ್ಮ ಲ್ಯಾಪ್ಟಾಪ್ ಎಷ್ಟು ಪರ್ಫಾರ್ಮೆನ್ಸನ್ನು ಕೊಡ್ತಿದೆ ಅನ್ನೋದಕ್ಕೆ. ಈ 3 ಮೇಯ್ನ್ ಕಾರಣಗಳು ಆಯಿತಾ. ಸೊ ಈ 3 ಚೆನ್ನಾಗಿದೆಯಾ ಅಂತ ಫಸ್ಟ್ ನೋಡ್ಕೊಳ್ಳಿ. ಉಳಿದಿದ್ದು ಆಪ್ಷನಲ್ ಅಂತ ನನ್ನ ಒಂದು ಅಭಿಪ್ರಾಯ. ಉಳಿದಿದ್ದು ಮ್ಯಾಟ್ರ್ ಆಗುತ್ತೆ, ಬಟ್ ಮೇಯ್ನ್ ಮ್ಯಾಟರ್ ಆಗುವಂಥದ್ದು ಈ 3 ವಿಷಯಗಳು: ರ್ಯಾಮು, ಸ್ಟೋರೇಜು ಮತ್ತು ಪ್ರೊಸೆಸರ್. ಈ 3 ಮಾತ್ರ ನೀವು ನೋಡಿಕೊಂಡು, ಅಂದರೆ ನಿಮ್ಮ ಮೇಯ್ನ್ ಪ್ರಿಫರಬಲಿ ನೋಡ್ಕೊಂಡು ನೀವು ಲ್ಯಾಪ್ಟಾಪ್ ತೊಗೊಂಡ್ರು ಸಾಕು, ಆರಾಮಾಗಿ ಒಂದು ಒಳ್ಳೆ ಲ್ಯಾಪ್ಟಾಪ್ ನಿಮಗೆ ಸಿಗುತ್ತೆ. ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ, ಇಂಟೆಲಲ್ಲಿ ಎಷ್ಟೇ ಜನ್ರೇಷನ್ ಇದೆ, ಮತ್ತು i5 ಇದೆಯಾ, i3 ಇದೆಯಾ, i7 ಇದೆಯಾ, i9 ಇದೆಯಾ, ಅದನ್ನು ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಮತ್ತು ರ್ಯಾಮು ಎಷ್ಟು ಕ್ಲಾಕ್ ಸ್ಪೀಡ್ ಇದೆ, DDR5 ರ್ಯಾಮ, ಲೇಟೆಸ್ಟ್ ರ್ಯಾಮ, ಎಷ್ಟು GB ರ್ಯಾಮ್ ಇದೆ, ಮತ್ತು ಸ್ಟೋರೇಜು ಇದು ಹಾರ್ಡ್ ಡ್ರೈವಾ SSDನ, ಅದು ಕೂಡ ಎಷ್ಟು ಸ್ಟೋರೇಜ್ ಇದೆ, ಸ್ಪೀಡ್ ಎಷ್ಟಿದೆ, ಅದನ್ನೆಲ್ಲ ನೋಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದೆಷ್ಟು ನೋಡ್ಕೊಂಡು ತೊಗೊಳ್ಳಿ ಸಾಕಾಯ್ತಾ. ಬ್ರ್ಯಾಂಡ್ ನನಗಂತೂ ಪರ್ಸನಲಿ ಮ್ಯಾಟ್ರ್ ಆಗಲ್ಲ. ಸೊ ಇಷ್ಟು ನೀವು ಲ್ಯಾಪ್ಟಾಪನ್ನು ತೊಗೋಬೇಕಾದ್ರೆ ಮೈಂಡಲ್ಲಿ ಇಟ್ಕೊಬೇಕಾದಂಥ ಕೆಲವೊಂದು ವಿಷಯಗಳು. ಐ ಹೋಪ್ ನಿಮಗೆ ಈ ವಿಷಯ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂತ ಅನಿಸಿದ್ರೆ ಶೇರ್ ಕೂಡ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.